ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ತಾಲೂಕಿನ ಮುರುಡೇಶ್ವರದ ಬಸ್ತಿ ಉತ್ತರಕೊಪ್ಪಕ್ಕೆ ಹೋಗುವ ರಸ್ತೆಯ ಹತ್ತಿರ ಐಆರ್ಬಿ ಕಂಪನಿ ಈ ಹಿಂದೆ ಬಿಟ್ಟಿರುವ ರಸ್ತೆಯ ಕಾಮಗಾರಿ ಮಾಡಲು ಮಿಷನರಿಗಳನ್ನು ತೆಗೆದುಕೊಂಡು ಬಂದಿದ್ದು, ಅದಕ್ಕೆ ಸ್ಥಳೀಯರು ಪ್ರತಿಭಟಿಸಿ ಅಂಡರ್ ಪಾಸ್ ನಿರ್ಮಿಸುವಂತೆ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಉತ್ತರಕೊಪ್ಪಕ್ಕೆ ಹೋಗುವ ರಸ್ತೆಯ ಮೇಲೆ ಅಂಡರ್ ಪಾಸ್ ನಿರ್ಮಿಸಬೇಕು. ಅಂಡರ್ ಪಾಸ್ ನಿರ್ಮಿಸಿ ರಸ್ತೆ ಮಾಡಲು ನಮ್ಮದೇನೂ ಅಭ್ಯಂತರವಿಲ್ಲ. ಯಾವುದೇ ಕಾರಣಕ್ಕೂ ರಸ್ತೆ ಕಾಮಗಾರಿಯನ್ನು ಮಾಡಲು ಬಿಡುವುದಿಲ್ಲ ಎಂದು ಸಾರ್ವಜನಿಕರು ತಿಳಿಸಿದರು. ಐಆರ್ಬಿ ಕಂಪನಿಯ ಪ್ರಾಜೆಕ್ಟ್ ಡೈರೆಕ್ಟರ್ ಶಿವಕುಮಾರ್ ಹಾಜರಿದ್ದು, ಈಗಾಗಲೇ ನಾವು ಸರ್ಕಾರಕ್ಕೆ ಬರೆದುಕೊಂಡಿದ್ದು, ಅದು ಬಂದ ನಂತರ ಅಂಡರ್ ಪಾಸ್ ಮಾಡುತ್ತೇವೆ. ಈಗ ಸದ್ಯಕ್ಕೆ ಈ ರಸ್ತೆಯನ್ನು ತುರ್ತು ರಿಪೇರಿ ಮಾಡುತ್ತೇವೆ ಎಂದು ಹೇಳಿದ್ದಕ್ಕೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅಂಡರ್ ಪಾಸ್ ಮಾಡದೆ ಈ ರಸ್ತೆ ಕಾಮಗಾರಿಯನ್ನು ಮಾಡಲು ಬಿಡುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಕಾಮಗಾರಿ ನಡೆಯುತ್ತಿರುವುದರಿಂದ ಹಲವೆಡೆ ಅವೈಜ್ಞಾನಿಕ ಕಾಮಗಾರಿಯಿಂದ ಅನೇಕ ಅಪಘಾತಗಳಾಗುತ್ತಿದ್ದು, ಅವುಗಳನ್ನು ತಪ್ಪಿಸುವಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕು. ಅಂಡರ್ ಪಾಸ್ ರಸ್ತೆ ಉತ್ತರಕೊಪ್ಪಕ್ಕೆ ಸೇರುತ್ತಿದ್ದು, ಇಲ್ಲಿ ಸುಮಾರು 30 ಗ್ರಾಮಗಳಿದ್ದು ಹೆಚ್ಚಿನವರು ಕೃಷಿಕರಾಗಿದ್ದಾರೆ. ರಸ್ತೆಯ ಮೂಲಕ ಅಕ್ಕಪಕ್ಕದ ಶಾಲಾ ಮಕ್ಕಳು ಕಾಯ್ಕಿಣಿ ಶಾಲೆಗೆ ಬರುತ್ತಿದ್ದಾರೆ. ಅಂಡರ್ ಪಾಸ್ ಆಗದಿದ್ದರೆ ಶಾಲಾ ಮಕ್ಕಳಿಗೆ ತೊಂದರೆದಾಯಕವಾಗುತ್ತಿದೆ. ರಸ್ತೆಯನ್ನು ದಾಟಿ ಮೇಲ್ಭಾಗದಲ್ಲಿ ಸ್ಮಶಾನಗಳಿದ್ದು, ಸ್ಮಶಾನಕ್ಕೆ ಹೋಗುವಾಗ ಚತುಷ್ಪಥ ಹೆದ್ದಾರಿಯನ್ನು ದಾಟಿ ಹೋಗಬೇಕಾಗಿರುತ್ತದೆ. ಹಳ್ಳಿಯ ಭಾಗದವರೆಲ್ಲರೂ ಇದೇ ರಸ್ತೆ ಮೂಲಕವಾಗಿ ತಮ್ಮ ದಿನನಿತ್ಯದ ಕೆಲಸಕ್ಕೆ ಈ ಹೆದ್ದಾರಿಯನ್ನು ದಾಟಬೇಕಾಗಿದ್ದುದರಿಂದ ಅಂಡರ್ ಪಾಸ್ ಅವಶ್ಯಕತೆ ಇರುತ್ತದೆ ಎಂದು ಪಟ್ಟು ಹಿಡಿದರು. ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಭಟ್ಕಳ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು. ಮೊದಲು ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಯಲಿ, ನಂತರ ಅಂಡರ್ ಪಾಸ್ ಬೇಡಿಕೆಯನ್ನು ಈಡೇರಿಸಲಾಗುತ್ತದೆ ಎನ್ನುತ್ತಿದ್ದಂತೆಯೇ ಆಕ್ರೋಶಗೊಂಡ ಜನರು 8-10 ವರ್ಷಗಳಿಂದ ಇದನ್ನೇ ಹೇಳುತ್ತಿದ್ದೀರಿ. ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿಗೆ ಅನುಮೋದನೆಯನ್ನು ನೀಡಿದೆ, ಆದರೆ ಇಲ್ಲಿಯವರೆಗೂ ಕಾಮಗಾರಿ ಆರಂಭಿಸಿಲ್ಲ. ಅದನ್ನು ಬಿಟ್ಟು ಕೊನೆ ಹಂತದಲ್ಲಿ ಕಾಮಗಾರಿ ಅರ್ಧಂಬರ್ಧ ಮುಗಿಸಿ ಹೋಗಲು ಬಂದಿದ್ದೀರಿ. ಅಂಡರ್ ಪಾಸ್ ನಿರ್ಮಿಸದೆ ಹೆದ್ದಾರಿ ಅಗಲೀಕರಣ ನಡೆಸಿದರೆ ಅಪಘಾತಗಳು ಹೆಚ್ಚಾಗುವುದಲ್ಲದೆ ಇದರಿಂದ ಮುಂದಿನ ಪೀಳಿಗೆ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ಆದ್ದರಿಂದ ಅಂಡರ್ ಪಾಸ್ ಹೊರತಾಗಿ ಇಲ್ಲಿ ಯಾವುದೇ ಕೆಲಸವನ್ನು ಮಾಡುವುದು ಬೇಡ ಎಂದು ಜನರು ಪಟ್ಟು ಹಿಡಿದರು. ಇದು ನಮ್ಮ ಬೇಡಿಕೆ ಹೇಳಿದ್ರೆ ಇವತ್ತಿನ ಬೇಡಿಕೆ ಅಲ್ಲ, ಹೆಚ್ಚು ಕಡಿಮೆ 8 ವರ್ಷದಿಂದ ಬೇಡಿಕೆ ಇದೆ. ನಮಗೆ ಅಂಡರ್ ಪಾಸ್ ಬೇಕೇ ಬೇಕು ಹೇಳಿ ನಮ್ಮ ಊರಿನ ಜನರ ಒತ್ತಾಯ ಸಹ. ಮತ್ತೆ ಇಲ್ಲಿ 4 ಪಂಚಾಯತ್ ಸಂಪರ್ಕ ಆಗ್ತಾ ಇದೆ. ಕೊಪ್ಪ ಮತ್ತೆ ಕೈಕಿಣಿ, ಮಾವಳಿ 1 ಪಂಚಾಯತ್, ಮಾವಳಿ 2 ಪಂಚಾಯತ್, ಮತ್ತೆ ಟೂರಿಸ್ಟ್ ಪ್ಲೇಸ್ ನಮ್ಮ ಮುರುಡೇಶ್ವರ ಪ್ರಸಿದ್ಧವಾದ ಸ್ಥಾನ. ಅಲ್ಲಿ ಹೋಗ್ಲಿಕ್ಕೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೋಡ್ ಒಂದು ಮುರುಡೇಶ್ವರ ರೋಡ್ ಇದೆ. ಅದು ಎಲ್ಲ ಇದ್ರು ಸಹ ಇವ್ರ ಪ್ಲಾನ್ ಯಾವುದೋ ಒಂದು ಪ್ಲಾನ್ ಇಲ್ಲ. ನಮ್ಗೆ ಬೇಕಾದ್ರೆ ನಮ್ಮ ಬೇಡಿಕೆಯನ್ನು ಅಂಡರ್ ಪಾಸ್ ಮಾಡಿಬಿಟ್ಟು ಕೆಲಸ ನೀವು ಮಾಡ್ಕೊಂಡು ಹೋಗಿ, ಮುಂದೆ ಮಾಡ್ಕೊಂಡು ಹೋಗಿ. ನಮ್ಗೆ ಕೊಡೋದಿಲ್ಲ ನಮ್ಮ ಉದ್ದೇಶ ಅಲ್ಲ. ನಾವು ಬೇಕಾದದ್ದು ಅಂಡರ್ ಪಾಸ್. ಬೇಕಾದ್ರೆ 5 ಬ್ಯಾಂಕ್ ಇದೆ, ಇಲ್ಲಿ 5 ಬ್ಯಾಂಕ್ ಇದೆ, ಒಂದು ಮಶಾಣ ಇದೆ, ಪಬ್ಲಿಕ್ ಸ್ಕೂಲ್ 1,000 ಮಕ್ಕಳಿದೆ ಒಂದು ಆ ಶಾಲೆಯಲ್ಲಿ, ಪಬ್ಲಿಕ್ ಸ್ಕೂಲಲ್ಲಿ. ಎಲ್ಲ ನೀರ್ ಮಾರ್ಕೆಟ್ ಇಲ್ಲಿದೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಹಾಗಾಗಿ ನಮಗೆ ಅಂಡರ್ ಪಾಸ್ ಇಂದ ನಾವು ಕೆಲಸ ಮಾಡಿ ಕೊಡೋದಿಲ್ಲ. ಅಂಡರ್ ಪಾಸ್ ಮಾಡ್ಕೊಂಡು ಅಂಡರ್ ಪಾಸ್ ಯಾರೇ ಬರಲಿ, ಅಂಡರ್ ಪಾಸ್ ಯಾರೇ ಬರಲಿ, ನಮ್ಮ ಬೇಡಿಕೆ ಹಿಂದೆ ಇಟ್ಟಾರೆ ಅಂಡರ್ ಪಾಸ್ 2 ಹಿಂದೆ ನಮ್ಮ ಲೆಕ್ಕ ಮಾಡ್ತಾ ಇದ್ದೇವೆ. ಲೆಕ್ಕ ಹೇಳಿದ್ರೆ ನಾವು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೆಂಬರ್ ಅಲ್ಲಿದ್ದ ನಾವು ತರ ಮಾಡಿ ಕಳಿಸಿ ಎಲ್ಲ ಅಧಿಕಾರಿ ಕರೆಸಿ 5 ಎಸಿಗೂ ಚೇಂಜ್ ಆಗಿದ್ದಾರೆ. 5 ಎಸಿಗಳು ನಮ್ಮ ಹತ್ರ ಮಾತಾಡಿದ್ದು, ಮಾಡ್ತೇವೆ ಕೆಲಸ ಮಾಡ್ತೇವೆ ಅನ್ಕೊಂಡು, ಆದ್ರೆ ಒಬ್ರು ಮಾಡಿಲ್ಲ. ಬಂದವರು ಈಗ ಹೇಳಿ ಹೋಗೋದು ಬಿಟ್ರೆ, ಮಾಡ್ತೇವೆ ಹೇಳ್ತಾರೆ ಬಿಟ್ರೆ, ಆಶ್ವಾದ ಕೊಟ್ಟು ಹೋಗ್ತಾರೆ ಬಿಟ್ರೆ ಮಾಡೋದಿಲ್ಲ. ಅದಕ್ಕೆ ಈಗ ನಮ್ದೊಂದು ಬೇಡಿಕೆ ಮಾಡ್ಕೊಂಡೆ ನೀವು ಕೆಲಸ ಮಾಡ್ಬೇಕು, ಅಲ್ಲಿ ಮಾಡ್ಲಿಕ್ಕಿಲ್ಲ. ಫಸ್ಟ್ ಅಂಡರ್ ಪಾಸ್ ಆಗ್ಲೇಬೇಕು, ಯಾವುದೇ ಕಾರಣಕ್ಕೂ ಮಾಡಕೊಳ್ಳೋದಿಲ್ಲ. ಅದಾದ್ಮೇಲೆ ರಸ್ತೆ. ನಂತರ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಐಆರ್ಬಿ ಸಿಬ್ಬಂದಿ ಅಲ್ಲಿಂದ ತೆರಳಿದರು. ಈ ಸಂದರ್ಭದಲ್ಲಿ ಕಾಯ್ಕಿಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಲತಾ ಗುರುಭಟ್ ಇವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಆಯ್ಕೆಯಾಗಿ ತರಬೇತಿ ಪಡೆದು 2 ರಜತ ಪದಕ ಮತ್ತು ಅತ್ಯುತ್ತಮ ಪ್ರಶಿಕ್ಷಣಾರ್ಥಿ ಎಂದು ಚಿನ್ನದ ಪದಕ ಪಡೆದು ಮರಳಿದ್ದಾರೆ. ಕೊಯಮತ್ತೂರಿನಲ್ಲಿ ಕೇಂದ್ರ ಅರಣ್ಯಾಧಿಕಾರಿಗಳ ತರಬೇತಿ ಸಂಸ್ಥೆಯ ಘಟಿಕೋತ್ಸವ ನಡೆಯಿತು. 52 ಅಧಿಕಾರಿಗಳು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. 23 ಕರ್ನಾಟಕದ ಅಧಿಕಾರಿಗಳಿದ್ದರು. ಯಶಸ್ವಿಯಾಗಿ ಫೌಂಡೇಶನ್ ಕೋರ್ಸ್ ಮುಗಿಸಿದ ಲತಾ ಭಟ್ ಕಾಲೇಜು ದಿನಗಳಿಂದಲೂ ಮುಂದಿದ್ದರು.
ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯಿಂದ ದೂರವಾದರೂ ಧೃತಿಗೆಡದೆ ಅಜ್ಜ ವಾಸುದೇವ್ ಹೆಗಡೆ ಆಶೀರ್ವಾದ ಜೀಪಿನಲ್ಲಿ ಅಧಿಕಾರಿಯಾಗಿ ಬಾ ಎಂಬ ಮಾತಿನಂತೆ ಲತಾ ಮರಳಿದ್ದಾಳೆ. ಎಸ್ಆರ್ಎಲ್ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆಯವರ ಮನೆಮಗಳಾಗಿ ಬೆಳೆದ ಲತಾ ಸೋದರ ಮಾವ ಮತ್ತು ಅತ್ತೆಯ ಪ್ರೋತ್ಸಾಹದಿಂದ ಅರಣ್ಯಾಧಿಕಾರಿಯಾಗಿ ಮಾದರಿಯಾಗಿದ್ದಾಳೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿದ್ದಾರೆ ಎಂದು ಎಸ್ಡಿಎಂ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳತ್ತಂಗಡಿ ಇವರ ಸಹಯೋಗದಲ್ಲಿ ಹೊನ್ನಾವರ ತಾಲೂಕಿನ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸಮಿತಿ ಸ್ವಯಂ ಸೇವಕರಿಗೆ ಜೀವರಕ್ಷಣಾ ಕೌಶಲ್ಯ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಂಘಟನೆಯ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಮುನ್ನೆಲೆಗೆ ಬಂದಿದ್ದಾರೆ. ವಿಪತ್ತು ನಿರ್ವಹಣಾ ಘಟಕದ ಮೂಲಕ ಸಮಾಜದಲ್ಲಿ ಅನಾಹುತ ಸಂಭವಿಸಿದಾಗ ನೆರವಾಗುವ ಸ್ವಯಂ ಸೇವಕರ ಸೇವಾ ಮನೋಭಾವ ಮೆಚ್ಚಲೇಬೇಕಿದೆ. ಜಿಲ್ಲೆಯ ಶಿರೂರು ದುರಂತದ ಸಮಯದಲ್ಲಿ ಶೌರ್ಯ ತಂಡದ ಸೇವಾ ಕಾರ್ಯವನ್ನು ನಾವೆಲ್ಲರೂ ಗಮನಿಸಿದ್ದು, ತಾಲೂಕಿನಲ್ಲಿ ನೆರೆಹಾವಳಿ, ಬೆಂಕಿ ಅನಾಹುತ ಸಮಯದಲ್ಲಿ ಕಾರ್ಯಕರ್ತರು ಸಾಮಾಜಿಕ ಜವಾಬ್ದಾರಿ ತೋರಿಸಿದ್ದಾರೆ. ನಿಮ್ಮ ಕಾರ್ಯಕ್ಕೆ ಈ ದಿನ ತರಬೇತಿ ನೀಡಲಾಗುತ್ತಿದ್ದು, ನೀಡುವ ಉಪಕರಣ ಹಾಗೂ ಮಾಹಿತಿಯನ್ನು ಪಡೆದುಕೊಂಡು ತುರ್ತು ಅನಾಹುತ ಸಂಭವಿಸಿದಾಗ ನೆರವಾಗುವಂತೆ ಸೂಚಿಸಿದರು. ನಾವೆಲ್ಲರೂ ಕೂಡ ಮುಕ್ತವಾಗಿ ಯಾವುದೇ ಸಂದರ್ಭದಲ್ಲಿ ಬರಬಹುದು. ನಮ್ದು ಯಾವುದೇ ಕಾರ್ಯಕ್ರಮಗಳು ಇಲ್ಲದಿದ್ದಾಗ ಇನ್ನೊಂದು ಪ್ರದೇಶದಲ್ಲಿ ಈ ಕಾಲ್ ಎಂಗೇಜ್ ಆಗ್ತಾ ಇದೆ, ಮತ್ತೊಂದು ಅವಕಾಶ ಮಾಡಿಕೊಡ್ತೇವೆ. ಹಾಗಾಗಿ ನಿಮ್ಮ ಇಡೀ ದೇಶದ ಕಾರ್ಯಕ್ರಮ ತುಂಬಾ ಯಶಸ್ಸಿನಿಂದ ಕೂಡಿರಲಿ ಅನ್ನೋದಾಗಿ ಹಾರೈಸಿದ ದೇವರಲ್ಲಿ ಶ್ರೀಮಂತನಾಥ ಸ್ವಾಮಿ ಪ್ರಾರ್ಥಿಸಿದ ನಾನು ಮಾತನಾಡುತ್ತೇನೆ. ನಮಸ್ಕಾರ. ಹೊನ್ನಾವರ ಪೊಲೀಸ್ ಠಾಣೆಯ ಪಿಎಸ್ಐ ಸಂಗೀತಾ ಮಾತನಾಡಿ, ಯೋಜನೆಯ ಶೌರ್ಯ ತಂಡವು ಗ್ರಾಮೀಣ ಭಾಗದಲ್ಲಿ ಅನಾಹುತ ಸಂಭವಿಸಿದಾಗ ತುರ್ತಾಗಿ ನೆರವಿಗೆ ಧಾವಿಸಲು ಸಾಧ್ಯವಾಗಲಿದೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಆರ್ಥಿಕ ಸಹಕಾರ ನೀಡುವ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮಹಿಳೆಯು ಸದೃಢವಾಗುವಂತೆ ನೋಡಿಕೊಳ್ಳುತ್ತಿದೆ ಎಂದರು. ಮತ್ತೆ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಿಂದಾಗಿ ಇದ್ರ ಬಗ್ಗೆ ಗೊತ್ತಾಗ್ಲಿ, ಮಾಹಿತಿ ಸಿಗ್ಲಿ, ಇಂಟ್ರೆಸ್ಟ್ ಇಂದ ಬಂದು ಸೇರ್ಕೊಂಡು ಏನೇ ಒಂದು ವಿಪತ್ತು ಬಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಕೂಡ ಕಾಪಾಡಲಿಕ್ಕೆ ಇದೊಂದು ಉತ್ತಮ ಅವಕಾಶ ಆಗುತ್ತೆ. ಸೊ ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ಹೆಂಗ್ ಯೂಸ್ ಮಾಡೋದು ಅನ್ನೋದಕ್ಕೆ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಸೊ ಹೆಚ್ಚಿನ ತಿಳ್ಕೊಳ್ಳಿ. ನಾವೆಲ್ಲ 1 ವರ್ಷ ಟ್ರೈನಿಂಗ್ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಬರ್ತದೆ, ನಮ್ದು ಜೀವ ಫ್ರಸ್ಟ್ರೇಷನ್ ಬರ್ತದೆ. ಬಟ್ ಅದು ನೀವು ಯಾವ್ದು ಎನಿ ಟ್ರೈನಿಂಗ್ ಇಲ್ಲದೆ ಜಸ್ಟ್ ಫಾರ್ 1 or 2 days ಟ್ರೈನಿಂಗ್ ತಗೊಂಡ್ಬಿಟ್ಟು ನೀವು ಮಾಡ್ಲಿಕ್ಕೆ ಧೈರ್ಯ ಮಾಡ್ತೀರಿ ಅಂದ್ರೆ ನಮ್ಗಿಂತ ನೀವು ಗ್ರೇಟ್ ಅಂತ ಹೇಳಿ ಇಷ್ಟಪಡ್ತೀವಿ. ಸೊ ಏನಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ, ಮತ್ತೆ ನಿಮ್ ಸಂಘ ಇದೆ, ಧರ್ಮಸ್ಥಳ ಗ್ರಾಮೀಣ ಸಂಘ ಇದೆ, ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಇನ್ವೈಟ್ ಮಾಡಿದ್ದಕ್ಕೆ ಮಾಡಕ್ಕೆ ಮತ್ತೆ ಈ ಸಂಘದ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ, ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಮಾತನಾಡಿ, ಯೋಜನೆಯ ಎಲ್ಲಾ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿದೆ. ಶೌರ್ಯ ತಂಡವು ಪ್ರಾಕೃತಿಕ ದುರಂತ ಸಮಯದಲ್ಲಿ ನೆರವಾಗುವ ಜೊತೆ ನೊಂದವರ ಜೊತೆ ಕೈಜೋಡಿಸುವ ಸಂಘಟನೆಯಾಗಿದೆ. ಈ ದಿನ ನೀಡಲಾಗುವ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಸ್ವಯಂ ಸೇವಕರಿಗೆ ಕರೆ ನೀಡಿದರು. ಒಂದು ಕ್ರೀಡಾ ಮಾರ್ಗ ಇಲ್ಲದೇ ಇದ್ದಾಗ ನಾವು ಹೇಗೆ ಬೇಕಾದ್ರೂ ನಡ್ಕೊಳ್ಬಹುದು. ಇವತ್ತು ತಮಗೆಲ್ಲರಿಗೂ ಈ ಶೌರ್ಯ ಸಮಿತಿಯ ಸದಸ್ಯರಾಗಿರುವಂಥದ್ದು. ಎಲ್ಲಾದ್ರೂ ವಿಪತ್ತು ನಡೆದಾಗ ಸಾಮಾನ್ಯ ಜನರು ಅಥವಾ ಒಬ್ಬ ಹುಡುಕ್ತಾ ಇದ್ದಾನೆ ಅಥವಾ ಒಂದು ಮನೆಗೆ ಬೆಂಕಿ ಬಿದ್ದಾಗ ಸಾಮಾನ್ಯ ಜನ ನೋಡ್ಕೊಂಡು ಸುಮ್ಮನೆ ಉಳಿಬಹುದು. ಆದ್ರೆ ನಮ್ಮ ಶೌರ್ಯ ಸಮಿತಿಯವರು ಆ ಭಾಗದಲ್ಲಿ ಇದ್ದಾಗ ನಾವು ಏನಾದ್ರೂ ಒಂದು ಸಾಧನೆಯನ್ನು ಮಾಡಲೇಬೇಕಾಗ್ತದೆ. ಯಾಕೆ ಹೇಳಿದ್ರೆ ಎಲ್ಲರ ಒಂದು ದೃಷ್ಟಿ ತಮ್ಮ ಮೇಲೆ ಇರುವುದರಿಂದ ಆ ಸಂದರ್ಭಕ್ಕೆ ನಾವು ಮುಟ್ಟಬೇಕಾಗ್ತದೆ. ಆದ್ರೆ ಸರಿಯಾದ ತರಬೇತಿ ಇಲ್ಲದೆ ಹೋದ್ರೆ ನಮಗೆ ನಮ್ಮ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಇವತ್ತು ಈ ಒಂದು ತರಬೇತಿಯನ್ನ ನಮಗೆಲ್ಲರೂ ನೀಡುವ ಕೆಲಸ ಆಗ್ತಾ ಇದೆ. ಈ ತರಬೇತಿಯಿಂದ ಶೌರ್ಯ ತಂಡದ ಸ್ವಯಂ ಸೇವಕರಿಗೆ ಸಮವಸ್ತ್ರ ಹಾಗೂ ಉಪಕರಣ ವಿತರಿಸಲಾಯಿತು. ಮಂಗಳೂರಿನ ಉಷಾ ಫೈರ್ ಸೇಫ್ಟಿ ಕಂಪನಿಯ ತರಬೇತುದಾರರಾದ ಸಂತೋಷ್ ಪೀಟರ್ ಡಿಸೋಜಾ ಪ್ರಕೃತಿ ವಿಕೋಪ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಮಾತನಾಡಿದರು.
ಯೋಜನೆಯ ಸಹ ತರಬೇತಿದಾರ ದಿನೇಶ್, ಜಯವಂತ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಶೌರ್ಯ ತಂಡದ ಯೋಜನಾಧಿಕಾರಿ ಗಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಯೋಜನಾಧಿಕಾರಿ ವಾಸಂತಿ ಅಮೀನ್ ಸ್ವಾಗತಿಸಿ ಮೇಲ್ವಿಚಾರಕಿ ವಿನಯ ವಂದಿಸಿದರು. ಸೇವಾ ಪ್ರತಿನಿಧಿಗಳು, ಶೌರ್ಯ ತಂಡದ ಕಾರ್ಯಕರ್ತರು ಇದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಅಗ್ನಿ ಅನಾಹುತ ಸಂಭವಿಸಿದಾಗ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿ ನೀಡಲಾಯಿತು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಶಿಕ್ಷಣದ ಜೊತೆ ಪ್ರತಿಯೋರ್ವರು ಕ್ರೀಡೆಯನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯವಂತರಾಗಿರಬೇಕು ಎಂದು ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೀಶ್ ಸಿಕೆ ಸಲಹೆ ನೀಡಿದರು. ಪಟ್ಟಣದ ಎಸ್ಡಿಎಂ ಕಾಲೇಜ್ ಮೈದಾನದಲ್ಲಿ ಎಸ್ಡಿಎಂ ಪದವಿ ಪೂರ್ವ ವಿದ್ಯಾರ್ಥಿಗಳ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ಆಹಾರ, ಗಾಳಿ ಕಲುಷಿತಗೊಂಡು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ. ಪ್ರತಿನಿತ್ಯ 30 ರಿಂದ 40 ನಿಮಿಷ ದೈಹಿಕ ವ್ಯಾಯಾಮ ಅಥವಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವುದು ಮುಖ್ಯವಾಗಿದೆ. ನುರಿತ ತರಬೇತುದಾರರಿಂದ ತರಬೇತಿ ಪಡೆದು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂತೆ ಕರೆ ನೀಡಿದರು. ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ನಿನ್ನೆ ಹೇಗಿದ್ರಿ, ಇವತ್ತು ಹೇಗಿದ್ದೀರಿ, ನಾಳೆ ಹೇಗಿರ್ತೀರಿ, ನಿನ್ನೆ ನೀವು ಏನ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ರನ್ನಿಂಗ್ ಒಂದು ಹ್ಯಾಬಿಟ್ ಆಗಿರ್ಬೋದು, ಅಥವಾ ಒಂದು ಜಂಪಿಂಗ್ ಇರ್ಬೋದು, ಅಥವಾ ಎನಿ ಅದರ್ ಸ್ಪೋರ್ಟ್ ಆಕ್ಟಿವಿಟಿ ನಿಮ್ಗೆ ಏನಿರ್ತದೆ, ನಿನ್ನೆ ನೀವು ಎಷ್ಟು ಅದರಲ್ಲಿ ಸಾಧನೆ ಮಾಡಿರ್ತೀರಿ, ಇವತ್ತು ಅದಕ್ಕಿಂತ ನಾನು ಒಂದ್ ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ತೀನಾ, ನಿನ್ನೆ ನೀವು ಸೆಟ್ ಮಾಡಿರೋಂಥ ರೆಕಾರ್ಡ್ನ ನಾನು ಇವತ್ತು ಬ್ರೇಕ್ ಮಾಡ್ಲಿಕ್ಕೆ ಆಗ್ತದ, ನೀವೇನೆ ಕೂಡ ತಮ್ಮ ಇಂಪ್ರೂವ್ಮೆಂಟ್ ನ ನೋಡ್ಬೋದಾ. ಸೊ ನಿಮಗೆ ನೀವೇನೆ ನೀವು ಕಂಪೇರ್ ಮಾಡಿಕೊಂಡು ನೀವೊಂದು ಹೈಯರ್ ಅಚೀವ್ಮೆಂಟ್ ಕಡೆಗೆ ತಮ್ಮನ್ನ ನಾವು ತೊಡಗಿಸ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ಕ್ರೀಡೆ ಬಹಳ ಉಪಯುಕ್ತವಾಗಿರ್ತದೆ. ಅದಾದ ನಂತರ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದೀವಿ, ಭಾರತ ದೇಶ ಮುಂದೆ ಮತ್ತೆ ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಗುವಂತ ಒಂದು ದಾರಿನಲ್ಲಿ ಸಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಸೇವಿಸುವಂತ ಆಹಾರ, ನಾವು ಸೇವಿಸುವಂತ ಗಾಳಿ, ನೀರು ಎಲ್ಲ ಕಲುಷಿತಗೊಂಡು ಇವತ್ತು ಜೀವನ ಶೈಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ಲೈಫ್ ಸ್ಟೈಲ್ ಡಿಸೀಸಸ್. ಅದೆಲ್ಲದಕ್ಕೆ ಮುಖ್ಯವಾಗಿ ಅಧ್ಯಕ್ಷತೆ ವಹಿಸಿದ್ದ ಎಂಪಿಇ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಿಕೆ ಕಡ್ಡಾಯಗೊಳಿಸುತ್ತೇವೆ. ಅದರಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿದ್ದೇವೆ. ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಕ್ರೀಡಾಕೂಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕೊಡಬೇಕು. ಮುಂದೊಂದು ದಿವಸ ಹೇಗಿರ್ತದೆ ಅಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯ ಚಟುವಟಿಕೆಗಳನ್ನು ಹೊರತಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮಗೆ ಕಡ್ಡಾಯ ಇರ್ತದೆ. ಅದರಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಪಾಯಿಂಟ್ಸ್ ಕೂಡ ಲಭ್ಯ ಆಗ್ತದೆ. ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ನಲ್ಲಿ ಈ ಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ, ಒಳ್ಳೆಯ ಕೆಲಸಗಳಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಪಾಯಿಂಟ್ಸ್ ಅನ್ನು ಕೊಡ್ತದೆ. ಅದಕ್ಕೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ ಇದಕ್ಕೆ ನಿಮಗೆ ವಿಶೇಷ ಪ್ರಶಸ್ತಿ ಕೂಡ ಲಭಿಸ್ತದೆ. ಹಾಗಾಗಿ ಹೇಗೆ ಪಠ್ಯ ಚಟುವಟಿಕೆ ಮುಖ್ಯನೋ, ಪಠ್ಯೇತರ ಚಟುವಟಿಕೆ ಕೂಡ ಅದು ಒಂದು ನಮ್ಮ ಜೀವನ ಶೈಲಿಯ ಅವಿಭಾಜ್ಯ ಅಂಗ ಅಂತ ತಾವು ತಿಳ್ಕೊಂಡು ಕಾಲೇಜಿನಲ್ಲಿ ನಡೆಯುತ್ತಿರುವಂಥ ಕ್ರೀಡಾಕೂಟ ಇರಲಿ ಅಥವಾ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಎಲ್ಲ ಚಟುವಟಿಕೆಗಳಿಗೆ ತಾವು ಭಾಗವಹಿಸಿ ನೀವು ಸವ್ಯಸಾಚಿಗಳಾಗಬೇಕು. ನೀವು ಆಲ್ರೌಂಡರ್ ಆಗಬೇಕು. ಕೇವಲ ಓದಿನಲ್ಲಷ್ಟೇ ಮುಂದೋಗಿ ರ್ಯಾಂಕ್ ಪಡೆಯೋದಲ್ಲ. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್, ಸಂಸ್ಥೆಯ ಕಾರ್ಯದರ್ಶಿ ಎಸ್ಎಂ ಭಟ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ರೇಣುಕಾ ಮೇಸ್ತಾ, ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಭಟ್, ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಚಾರ್ಯರಾದ ಎಂಎಚ್ ಭಟ್ ಸ್ವಾಗತಿಸಿ, ವಿದ್ಯಾರ್ಥಿ ಒಕ್ಕೂಟದ ಸಲಹೆಗಾರರಾದ ನಿಜಲಿಂಗಪ್ಪ ಎಚ್ ವಂದಿಸಿದರು. ಉಪನ್ಯಾಸಕರಾದ ಎಂಎನ್ ಅಡಿಗುಂಡಿ ಕಾರ್ಯಕ್ರಮ ನಿರ್ವಹಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಧ್ವಜ ಹಾಗೂ ಗಣ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವುದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಜನಪ್ರಿಯ ಗ್ಯಾರಂಟಿ ಯೋಜನೆಗಳನ್ನು ಜನರು ಮೆಚ್ಚಿಕೊಂಡಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ಹೇಳಿದ್ದಾರೆ.
ಈ ಬಗ್ಗೆ ಮಾಧ್ಯಮಕ್ಕೆ ನೀಡಿರುವ ಅವರು, ಈ ಗೆಲುವು ನಿಸ್ಸಂಶಯವಾಗಿ ಗ್ಯಾರಂಟಿ ಗೆಲುವಾಗಿದ್ದು, ಚುನಾವಣಾ ಫಲಿತಾಂಶ ಗ್ಯಾರಂಟಿ ಯೋಜನೆಯ ಮಹತ್ವವನ್ನು ಎತ್ತಿ ಹಿಡಿದಿದೆ. 1.5 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳು ಬಡ ಕುಟುಂಬದ ಆರ್ಥಿಕ ಸ್ಥಿತಿಗತಿಯನ್ನು ಉನ್ನತೀಕರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎನ್ನುವುದನ್ನು ಈ ಚುನಾವಣಾ ಫಲಿತಾಂಶ ಸಾಬೀತು ಮಾಡಿದೆ. ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ದಿವಾಳಿಯಾಗಿದೆ. ಈ ಕಾರಣಕ್ಕೆ ಗ್ಯಾರಂಟಿ ಯೋಜನೆ ನಿಲ್ಲಿಸಲಾಗುತ್ತದೆ ಎಂದು ವಿರೋಧ ಪಕ್ಷದವರು ಅಪಪ್ರಚಾರ ನಡೆಸಿದ್ದರು. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ. ಬಡವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿರುವ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸುವುದಿಲ್ಲ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದರು. ಈ ಮಾತುಗಳನ್ನು ನಂಬಿದ್ದ ಜನರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿದ್ದು, ಆರ್ಥಿಕವಾಗಿ ಸ್ವಲ್ಪ ಹೊರೆಯಾದರೂ ಸಹ ಬಡವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತಿರುವ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಾಗುವುದು ಎಂದು ಸತೀಶ್ ನಾಯ್ಕ್ ಹೇಳಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. पूज्याय राघवेन्द्राय सत्यध ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ, ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿ ದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ನದೀಂ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಂ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಡಿಸೆಂಬರ್ 7ರ ಶನಿವಾರ ಜರುಗಲಿದೆ. ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 8:30ರಿಂದ 12ರವರೆಗೆ ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಭಾರತೀಯ ಸಂವಿಧಾನವು ಎಲ್ಲಾ ಭಾರತೀಯರಿಗೆ ಒಂದು ದಾರಿದೀಪವಾಗಿದೆ ಎಂದು ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾ ಹೇಳಿದರು. ಅವರು ಮಂಗಳವಾರ ಸಂಜೆ ನಗರದ ಶಂಸುದ್ದೀನ್ ವೃತ್ತದಲ್ಲಿ ಭಟ್ಕಳದ ಸದ್ಭಾವನಾ ಮಂಚ ಆಯೋಜಿಸಿದ್ದ ಸಂವಿಧಾನ ಪೀಠಿಕೆ ಓದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ನವೆಂಬರ್ 26ರಂದು ಅಳವಡಿಸಿಕೊಂಡಿರುವ ಈ ಸಂವಿಧಾನದ ಆಶಯಗಳಿಗೆ, ಅದರ ಆದರ್ಶಗಳಿಗೆ ಅನುಗುಣವಾಗಿ ನಾವು ಬದುಕನ್ನು ರೂಪಿಸಿಕೊಳ್ಳೋಣ ಎಂದು ಅವರು ಕರೆ ನೀಡಿದರು.
ಸದ್ಭಾವನಾ ಮಂಚ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ್ ಮಾತನಾಡಿ, ಎಲ್ಲ ಜಾತಿ ಜನಾಂಗ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಒಳಗೊಂಡ ನಮ್ಮ ಸಂವಿಧಾನದ ರಚನೆಯಲ್ಲಿ ಬಹಳಷ್ಟು ಪರಿಶ್ರಮವಿದೆ. ದ್ವೇಷದ ರಾಜಕಾರಣಕ್ಕಾಗಿ ಸಂವಿಧಾನವನ್ನು ಕೀಳಾಗಿ ಕಾಣುವ ಮನಸ್ಥಿತಿ ಹುಟ್ಟಿಕೊಳ್ಳುತ್ತಿರುವುದು ವಿಷಾದನೀಯ. ಇದರಿಂದಾಗಿ ಸಂವಿಧಾನದ ಮೇಲಿನ ಗೌರವ ಹಾಳಾಗುತ್ತಿದೆ. ಸಂವಿಧಾನದ ಶ್ರೇಷ್ಠತೆಯನ್ನು ಯಾರಿಂದಲೂ ಹಾಳು ಮಾಡಲು ಸಾಧ್ಯವಿಲ್ಲ. ಸಂವಿಧಾನದ ಕುರಿತಂತೆ ಹಾದಿಬೀದಿಯಲ್ಲಿ ನಿಂತು ಮಾತನಾಡುವವರು ಮೊದಲು ಸಂವಿಧಾನಕ್ಕೆ ಗೌರವ ಸಲ್ಲಿಸುವುದನ್ನು ಕಲಿತುಕೊಳ್ಳಬೇಕು ಎಂದರು. ಆಚರಣೆ ಮಾಡಲಾಗ್ತಾ ಇದೆ. ಈ ಸಂವಿಧಾನದ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮ ಇದೆ. ಎಲ್ಲ ಜಾತಿ ಜನಾಂಗ ಸಮುದಾಯ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಹಲವು ವೈವಿಧ್ಯತೆಗಳನ್ನು ಒಳಗೊಂಡ ಈ ರಾಷ್ಟ್ರದಲ್ಲಿ ಎಲ್ಲರನ್ನ ಒಂದು ಕಾನೂನಿನ ಅಡಿಯಲ್ಲಿ ಸೇರಿಸುವಂತಹ ಒಂದು ಸಂವಿಧಾನವನ್ನು ರಚಿಸುವಲ್ಲೂ ಸಾಕಷ್ಟು ಶ್ರಮವೂ ಕೂಡ ಇದೆ. ಎಲ್ಲ ವೈವಿಧ್ಯತೆಗಳನ್ನು ಏಕತೆಯಲ್ಲಿ ಮೇಳೈಸುವ ಮೂಲಕ ಬೇರೆ ಬೇರೆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಸೇರಿಸಿ ರಾಷ್ಟ್ರವನ್ನಾಗಿ ಮಾಡುವುದರ ಮೂಲಕವಾಗಿ ಈ ಸಂವಿಧಾನವನ್ನು ರಚಿಸುವ ಮೂಲಕವಾಗಿ ಇಡೀ ರಾಷ್ಟ್ರದ ಎಲ್ಲ ಜನರನ್ನ ಒಂದೇ ಕಾನೂನಿನ ಚೌಕಟ್ಟಿನಲ್ಲಿ ನಿಲ್ಲಿಸುವ ಈ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅಂಜುಮನ್ ಪದವಿ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ RS ನಾಯಕ್ ಮಾತನಾಡಿ, ಯಾವುದೇ ತಾರತಮ್ಯವಿಲ್ಲದೆ ನಮ್ಮ ಹಕ್ಕುಗಳು ಪಡೆದುಕೊಳ್ಳಲು ಮತ್ತು ಇತರರ ಹಕ್ಕುಗಳನ್ನು ಗೌರವಿಸಲು ಸಂವಿಧಾನ ಕಲಿಸಿಕೊಡುತ್ತದೆ. ನಾವು ಗೌರವಯುತ ಬದುಕನ್ನು ಬದುಕಲು ನಮಗೆ ಸಂವಿಧಾನ ಮಾರ್ಗದರ್ಶನ ಮಾಡುತ್ತದೆ. ಸಂವಿಧಾನವನ್ನು ನಾವೆಲ್ಲರೂ ಗಂಭೀರವಾಗಿ ಅಧ್ಯಯನ ಮಾಡಬೇಕು ಎಂದು ಕರೆ ನೀಡಿದರು. ಸದ್ಭಾವನಾ ಮಂಚ್ ಕಾರ್ಯದರ್ಶಿ MR ಮಾನ್ವಿ ಮಾತನಾಡಿ, ಇಂದು ಕೇವಲ ಸಂವಿಧಾನದ ಪ್ರಸ್ತಾವನೆ ಓದುವುದು ಮಾತ್ರವಲ್ಲ, ಅದರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ನಮ್ಮ ಸಂವಿಧಾನವು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಬಾಂಧವ್ಯ ಎಂಬ 4 ಮೂಲಭೂತ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ಇದರಲ್ಲಿ ಎಲ್ಲಾ ನಾಗರಿಕರಿಗಾಗಿ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಸೃಷ್ಟಿಸುವ ಸಂಕಲ್ಪವಿದೆ ಎಂದರು. ಕಾರ್ಮಿಕ ಮುಖಂಡ ರೇವಣ್ಕರ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿಕೊಟ್ಟ ಸಂವಿಧಾನ ಎಲ್ಲರ ಹಕ್ಕುಗಳನ್ನು ಕಾಪಾಡುತ್ತದೆ. ಸಂವಿಧಾನದ ಆಶಯಗಳನ್ನು ಈಡೇರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಂಜುಮನ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಗಣೇಶ್ ಯಾಜಿ, ಜಮಾಅತೆ ಇಸ್ಲಾಮಿ ಹಿಂದ್ ಭಟ್ಕಳ ಶಾಖೆಯ ಅಧ್ಯಕ್ಷ ಮೌಲಾನಾ ಸೈಯದ್ ಜುಬೇರ್ SM, ಮುಜಾಹಿದ್ ಮುಸ್ತಫಾ, ಮೌಲಾನಾ ಜಾಫರ್ ನದ್ವಿ ಹಾಗೂ ಅಂಜುಮನ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. RNS ಪ್ರಥಮ ದರ್ಜೆ ಕಾಲೇಜು ಕನ್ನಡ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ RNS ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ದಿನೇಶ್ ಗಾಂವ್ಕರ್ ಮಾತನಾಡಿ, ಕನ್ನಡ ನಾಡು ನುಡಿಯ ಬಗ್ಗೆ ಎಲ್ಲರೂ ಚಿಂತನೆ ಮಾಡಿ ಪ್ರತಿಯೊಬ್ಬರೂ ಕನ್ನಡವನ್ನು ಬೆಳೆಸುವ, ಉಳಿಸುವ, ಕರ್ನಾಟಕದ ಸಮೃದ್ಧಿಗಾಗಿ ದುಡಿಯುವ ಅನಿವಾರ್ಯತೆ ಇದೆ ಮತ್ತು ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ನಮಗೆ ಇನ್ನೂ ಹೆಮ್ಮೆ ಸಾಲದು ಮತ್ತು ನಾವು ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿಯ ಬಗ್ಗೆ ಒಲವು ತೋರಿಸಬೇಕು ಎಂದರು. RNS ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಕೇಶವ ಮೂರ್ತಿಯವರು ಮಾತನಾಡಿ, ಕನ್ನಡ ಕನಸು ಕಾಣುವ ಭಾಷೆ, ಯಾರಲ್ಲೂ ಭಾಷಾ ಪೈಪೋಟಿ ಇರಕೂಡದು. ಕನ್ನಡ ಬದುಕು ನೀಡಿದರೆ ಇತರ ಭಾಷೆ ಅನಿವಾರ್ಯಕ್ಕೆ ಅನ್ನ ನೀಡುತ್ತದೆ. ಆದರೆ ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕನ್ನಡ ಅಭಿಮಾನವನ್ನು ಬೆಳೆಸಿಕೊಳ್ಳಲೇಬೇಕು ಎಂದರು. ಕನ್ನಡ ಸಂಘದ ಸಂಚಾಲಕ ಗಣಪತಿ ಕಾಯ್ಕಿಣಿ ಮಾತನಾಡಿ, ಕನ್ನಡ ನಮ್ಮ ಉಸಿರು, ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು, ನಮ್ಮ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಕನ್ನಡಾಂಬೆಯ ಋಣವನ್ನು ತೀರಿಸುವ ಕಾರ್ಯ, ಕನ್ನಡದ ಮೇಲೆ ಭಾರವಾದ ಅಭಿಮಾನವನ್ನು ಹೊಂದಿ ಕನ್ನಡ ಭಾಷೆ, ನೆಲ ಜಲವನ್ನು ಉಳಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಎಂದರು. ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರಾದ ಗಣೇಶ್ ನಾಯ್ಕ್ ಮಾತನಾಡಿ, ಬೇರೆ ಬೇರೆ ಅವರವರ ಭಾಷೆಯಲ್ಲಿಯೇ ಶಿಕ್ಷಣ ವ್ಯವಹಾರವನ್ನು ಪಡೆಯುವಂತೆ ನಾವು ಕೂಡ ಕನ್ನಡವನ್ನು ಎಲ್ಲಾ ರಂಗಕ್ಕೆ ತರಬೇಕೆಂದರು. ಹಿಂದಿ ವಿಭಾಗದ ಮಮತಾ ಮರಾಠಿ, ಇಂಗ್ಲಿಷ್ ಉಪನ್ಯಾಸಕ್ಕೆ ಅನುಶ್ರೀ ಪಟಗಾರ್ ಹಾಜರಿದ್ದರು. ನಂತರ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ನಾಡಭಕ್ತಿ ಗೀತೆ ಮುಂತಾದ ಕಾರ್ಯಕ್ರಮಗಳು ನಡೆದವು. ಪುರಸಭೆಯಲ್ಲಿ ನೀರು ಸರಬರಾಜು ಸಹಾಯಕರಿಂದ ಬೇಡಿಕೆಗಳನ್ನು ಒತ್ತಾಯಿಸಿ ಮತ್ತು ಕಾಯಂ ಆರ್ಡರ್ ಬಂದಿದ್ದರೂ ಕಾಯಂ ಮಾಡಿಲ್ಲವೆಂದು ಅನಿರ್ದಿಷ್ಟ ಮುಷ್ಕರ. ಗುಂಡ್ಲುಪೇಟೆ ಪುರಸಭೆಯಲ್ಲಿ ನೀರು ಸರಬರಾಜು ಸಹಾಯಕರಾಗಿ ಕಳೆದ 20 ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಿದ್ದ ನೌಕರರು
ತಮ್ಮ ಸೇವೆ ಸಕ್ರಮಗೊಳಿಸುವುದಕ್ಕಾಗಿ ಕಳೆದ 1 ದಶಕಗಳಿಂದಲೂ ಅವಿರತವಾಗಿ ಪ್ರಯತ್ನಪಟ್ಟು ಘನ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ಈ ಸೇವೆಯನ್ನು ಸಕ್ರಮಗೊಳಿಸುವಂತೆ ಕೋರಿ ರಿಟ್ ಅರ್ಜಿ ಸಲ್ಲಿಸಿದ್ದು, ಈ ಸಂಬಂಧ ದಿನಾಂಕ 22/5/2022ರಂದು ಇಲಾಖಾ ಸೇವೆಯಲ್ಲಿ ಸಕ್ರಮಗೊಳಿಸುವಂತೆ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಅವರು ದಿನಾಂಕ 7/2/2024ರಂದು ಇಲಾಖಾ ಸೇವೆಯಲ್ಲಿ ಸಕ್ರಮಗೊಳಿಸಿರುತ್ತಾರೆ. ಆದರೆ ಕಳೆದ 10 ತಿಂಗಳಿಗೂ ಮೇಲೆ ಕಳೆದರೂ ನಮ್ಮನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದು ಸದರಿ ಮುಖ್ಯಾಧಿಕಾರಿಯವರಲ್ಲಿ 13 ಜನ ನೌಕರರು ಸಹಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಇವರು ಆದೇಶ ನೀಡಿರುವಂತೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಸಂಬಂಧ ಖಾಲಿ ಇಲ್ಲದೆ ಇರುವ ಹುದ್ದೆಗಳಿಗೆ ಎದುರಾಗಿ ತತ್ಸಮಾನ ಹುದ್ದೆಗೆ ಉಳಿದ ನೌಕರರನ್ನು ನೇಮಿಸಿಕೊಂಡು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಸ್ಪಷ್ಟವಾದ ಆದೇಶವಿದ್ದರೂ ಮತ್ತೆ ಈ ಸಂಬಂಧ ತಿದ್ದುಪಡಿ ಆದೇಶ ಆಗಲೇಬೇಕೆಂದು ಹಠ ಹಿಡಿದು ನಮ್ಮನ್ನು ಕರ್ತವ್ಯ ಮಾಡಿಕೊಳ್ಳದೆ ನಮ್ಮನ್ನು ಸತಾಯಿಸುತ್ತಾ ಇದ್ದಾರೆ. ಮತ್ತು ಈ ಸಂಬಂಧ ಹಲವು ಬಾರಿ ಕ್ಷೇತ್ರದ ಶಾಸಕರಾದ ಎಚ್.ಎಸ್. ಗಣೇಶ್ ಪ್ರಸಾದ್ ಅವರ ಆದಿಯಾಗಿ ಮಾನ್ಯ ಉಪವಿಭಾಗಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಯೋಜನಾ ನಿರ್ದೇಶಕರು, ಮಾನ್ಯ ಪುರಸಭಾ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಮಾನ್ಯ ಪುರಸಭಾ ಮುಖ್ಯಾಧಿಕಾರಿಗಳವರಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಹಲವಾರು ಬಾರಿ ಮನವಿ ಸಲ್ಲಿಸುತ್ತಾ ಬಂದಿದ್ದು, ಹೀಗೆ 1 ವರ್ಷವಾಗುತ್ತಾ ಬಂದರೂ ನಮ್ಮನ್ನು ಖಾಯಂಗೊಳಿಸಿರುವುದಿಲ್ಲ. ಅಲ್ಲದೆ ನಮ್ಮಲ್ಲಿ ಹಲವಾರು ನೌಕರರು ಅನಾರೋಗ್ಯಕ್ಕೆ ಈಡಾಗಿರುತ್ತಾರೆ ಹಾಗೂ ನಿವೃತ್ತಿ ಅಂಚಿನಲ್ಲಿರುತ್ತಾರೆ. ನಮ್ಮ ಬಹುಪಾಲು ಉದ್ಯೋಗ ಜೀವನವನ್ನು ಕನಿಷ್ಠ ವೇತನದಲ್ಲಿ ಸೇವೆ ಸಲ್ಲಿಸುತ್ತಾ ಕಳೆದಿದ್ದು, ಈಗ ನಿವೃತ್ತರಾಗುವ ಸಂದರ್ಭದಲ್ಲಿ ನಮಗೆ ಪರಿಪೂರ್ಣ ಉದ್ಯೋಗ ಜೀವನ ಬೇಕೆಂದು ಮನವಿ ಮಾಡಿದ್ದಾರೆ. ಸೇವಾ ಭದ್ರತೆಗಾಗಿ ಭದ್ರತೆಯಿಂದ ನಮ್ಮ ಕೌಟುಂಬಿಕ ಜೀವನ ಅಭಿವೃದ್ಧಿ ಹೊಂದುವುದು ಸೇರಿದಂತೆ ನಮ್ಮನ್ನು ನಂಬಿದವರ ಜೀವನಕ್ಕೂ ಸಹ ಭದ್ರತೆಯಾಗಿರುತ್ತದೆ ಎಂದು ಆಸೆ ಪಡುವುದರಲ್ಲಿ ತಪ್ಪೇನಿದೆ. ಇದಕ್ಕಾಗಿ ನಾವು ಈ ಅನಿರ್ದಿಷ್ಟ ಮುಷ್ಕರವನ್ನು ಪ್ರಾರಂಭಿಸಬೇಕಾಗಿರುವುದು ದುರದೃಷ್ಟಕರ. ನಮ್ಮನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವವರೆಗೂ ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೇವೆ ಎಂದು ಮನವಿ ನೀಡಿ ಮುಷ್ಕರ ನಿರತರಾಗಿದ್ದಾರೆ. ಸದಾನಂದ ವೇತನದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಸುಮಾರು 20-22 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಇನ್ನು ಮನಗಂಡ ಉಚ್ಚ ನ್ಯಾಯಾಲಯ ಕೋರ್ಟಿಂದ ಆದೇಶ ಆಗಿದೆ. 2015ರಿಂದ ಅವ್ರನ್ನ ಕಾಯಂ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದೆ. ಜಿಲ್ಲಾಧಿಕಾರಿಗಳು ಅದರಂತೆ ಆದೇಶ ಮಾಡಿ ಮುಖ್ಯಾಧಿಕಾರಿಗಳಿಗೆ 10 ತಿಂಗಳಾಗಿದೆ ಕಳಿಸಿ 10 ತಿಂಗಳಿಂದ ಮುಖ್ಯಾಧಿಕಾರಿಯವರು ನಮ್ಮನ್ನ ಯಾವುದೇ ಪರಿಗಣಿಸಿಲ್ಲ. ಸುಮಾರು ಸರಿ ಮನವಿ ಕೊಟ್ಟು MLA ಅವ್ರ ಹತ್ರ ಮನವಿ ಕೊಟ್ಟು AC ಅವ್ರ ಹತ್ರ ಮನವಿ ಕೊಟ್ಟು ಆದರೂ ನಮ್ಮನ್ನ ಇಲ್ಲಿ ಗಂಟು ಡ್ಯೂಟಿಗೆ ವರದಿ ಮಾಡ್ಕೋತಾ ಇಲ್ಲ. ಅದು ವರದಿ ಮಾಡ್ಕೊಳ್ಳೋ ಗಂಟ ನಾವು ಅನಿರ್ದಿಷ್ಟ ಮುಷ್ಕರ ಹುಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ವರದಿ ಮಾಡ್ಕೊಳ್ಳೋ ಗಂಟ ನಾವು ಕೆಲಸ ಮುಷ್ಕರ ನಿಲ್ಲಿಸಲ್ಲ. ಆದ್ರಿಂದ ನಮಗೆ ಆದೇಶ ಬಂದಿದೆ, ಯಾವುದೋ ಗೌರ್ಮೆಂಟ್ ಆಗಿರೋ ಆದೇಶ ಬಂದಿದೆ. ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಏನಿಲ್ಲ. ಆದರೆ ಕೋರ್ಟ್ ಆದೇಶನೇ ಇಲ್ಲಿ ಧಿಕ್ಕರಿಸೋ ಥರನೇ ಈ ಥರ ನಡ್ಕೊತಿದ್ದಾರೆ ನಡವಳಿಕೆ ಇದೆ ಇವ್ರದ್ದು. ಆದರೆ ಯಾವುದೇ ಕಾರಣಕ್ಕೂ ನಾವು ಈ ಅನಿರ್ದಿಷ್ಟ ಮುಷ್ಕರನ ನಾವು ಕೈ ಬಿಡೋದಿಲ್ಲ ಅಂತ ಈ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ನಮಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿ ಆರ್ಥಿಕ ಸೌಲಭ್ಯಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ದಂಗೆ ಕೋರ್ಟ್ ಆದೇಶದ ಪ್ರಕಾರ ಏನಿದೆ, ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ ಅದ್ರ ಪ್ರಕಾರ ನಮಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ನಮ್ಮ 13 ಜನರು ನೌಕರರು ಕಾಯಂ ಆದೇಶನ ಕೊಡಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಮುಖ್ಯಾಧಿಕಾರಿಗಳು ಮನವಿ ಮಾಡ್ಕೊಂಡು ಮುಷ್ಕರನ ಮುಗ್ತಾರೆ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ನ್ಯೂ ಲಾವಣ್ಯ ಫ್ಯಾಮಿಲಿ ಶಾಪ್ ಮುಂಭಾಗದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘಟನೆಯ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯಾಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡರು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಜ್ಯ ನಾಡು ನೆಲ ಜಲ ಭಾಷೆಯ ಬಗ್ಗೆ ಮಾತನಾಡಿ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು. ಅಲ್ಲದೆ ಪರಭಾಷೆಯನ್ನಾಡುವ ಪರಭಾಷಿಗರು ನಮ್ಮ ಕರ್ನಾಟಕಕ್ಕೆ ಬಂದು ಶತಮಾನಗಳೇ ಕಳೆದಿದೆ. ಆದರೂ ಅವರಲ್ಲಿ ದೇಶಾಭಿಮಾನ, ಕನ್ನಡದ ಅಭಿಮಾನ ಇಲ್ಲ. ಅಂತಹವರಿಗೆ ಸಂಘಟನೆಗಳು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಿ ಕನ್ನಡ ಪರ ಸಂಘಟನೆಗಳು ಇಂತಹ ದಿನವನ್ನು ಕನ್ನಡ ಹಬ್ಬಗಳ ದಿನವನ್ನಾಗಿ ಮಾಡುತ್ತಾರೆ ಮತ್ತು ಬೇರೆ ಭಾಷೆಯನ್ನು ಆಡುವ ಭಾಷಿಗರಿಗೆ ಕನ್ನಡದ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಎಂದರು.
ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು, ರಾಜ್ಯದಲ್ಲಿ 60% ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕು. ತಾಲೂಕಿನಲ್ಲಿ ನೆರೆಯ ರಾಜ್ಯದವರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದು ಮುಂದುವರಿದರೆ ಗುಂಡ್ಲುಪೇಟೆಯಲ್ಲಿ ಕನ್ನಡಿಗರಿಗೆ ನೆಲೆ ಇಲ್ಲದಂತಾಗುತ್ತದೆ ಎಂದರು. ಇದೇ ವೇಳೆ ಮಾತನಾಡಿದ ಸುಭಾಷ್ ಮಾಡ್ರಹಳ್ಳಿಯವರು ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಗೌರವಿಸಲಾಯಿತು. ಇದೇ ವೇಳೆ ರಾಜ್ಯ ಕಾರ್ಯದರ್ಶಿಗಳಾದ ಡಿಆರ್ ಕರಿಗೌಡರು, ರವೀಂದ್ರ ಅವರು, ಭೂಮಿ ನಾಗರಾಜ್, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಪರಶಿವಮೂರ್ತಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ಲಕ್ಷ್ಮಣ್, ಚಂಗುಮಣಿ, ಎಚ್ಡಿ ಕೋಟೆ, ತಾಲೂಕು ಅಧ್ಯಕ್ಷರಾದ ರವಿ, ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಸಾಹಿತಿಗಳಾದ ಗೂಚಿ ರಮೇಶ್, ಹೂ ಲಸಗೊಂದಿ ಮುತ್ತಣ್ಣ, ಆರ್ ಸೋಮಣ್ಣ, ಕಾಳಿಂಗಸ್ವಾಮಿ, ಕಾವಲು ಪಡೆಯ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಟೌನ್ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೆಗಾಲ, ಗುಂಡ್ಲುಪೇಟೆ. ಅಂದು ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತ್ಯಾಗ ಬಲಿದಾನಗಳಾಯಿತು. ಭಾರತವನ್ನ ಉಳಿಸುವಂತ ಕೆಲಸವೂ ಆಯಿತು. ಅದೇ ರೀತಿ ಕನ್ನಡದ ರಾಜ್ಯದ ವಿಚಾರ ಬಂದಾಗ ರಾಮಮೂರ್ತಿ ಅವರಿಂದ ಹಿಡಿದು ಗೋಪಾಲದಿಂದ ಹಿಡಿದು ಕುವೆಂಪು ಅವರ ತನಕ ಹಿಡಿದು ನಾಡಿನ ಹೆಮ್ಮೆಯ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ತನಕನೂ ಕೂಡ ನಾಡನ್ನ ಉಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಗಟ್ಟಿ ಧ್ವನಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ ಚಳವಳಿ ಆರಂಭ ಆಗಿ ಅದು ಒಂದು ರೀತಿಯಲ್ಲಿ ಹಂತಗೊಳಿಸಿ ಇಡೀ ನಾಡನ್ನ ಒಟ್ಟುಗೂಡಿಸಿದಂತ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣ. ಇವತ್ತು ಅಂತವರ ಅವಶ್ಯಕತೆ ಎತ್ಕಾಣ್ತಾ ಇದೆ ಈ ನಾಡಿಗೆ. ಒಂದು ಗಟ್ಟಿಯಾದ ಧ್ವನಿ, ಒಂದು ಗಟ್ಟಿಯಾದಂತಹ ಸಂಘಟನೆ ಮಾಡುವಂತ ಶಕ್ತಿ, ಎಲ್ಲರನ್ನು ಒಟ್ಟುಗೂಡಿಸಿ ಕರ್ಕೊಂಡು ಹೋಗುವಂತ ಶಕ್ತಿ ಮತ್ತೊಮ್ಮೆ ಹುಟ್ಟು ಬರಲಿ ಡಾಕ್ಟರ್ ರಾಜಣ್ಣ ಅಂತಲೂ ಕೂಡ ನಾವು ಬಯಸ್ತೀವಿ. ಇದರ ಅವಶ್ಯಕತೆಯೂ ಕೂಡ ಇದೆ. ಇವತ್ತು ಉದ್ಯೋಗಗಳು ಬೇರೆ ರಾಜ್ಯದ ಪಾಲಾಗ್ತಾ ಇರೋದ್ರೂ ಕೂಡ ಕಣ್ಮಟ್ಟಿಕೊಳ್ತಿದ್ದೀವಿ. ಇಷ್ಟು ವರ್ಷ ನೆರೆಯ ರಾಜ್ಯಗಳ ಹಾವಳಿ ಹೆಚ್ಚಾಗಿತ್ತು. ಈಗ ಉತ್ತರ ಭಾರತದ ಸಂಖ್ಯೆನೂ ಕೂಡ ಗಣನೀಯವಾಗಿ ಏರಿಕೆ ಆಗ್ತಲೇ ಇದೆ. ಅದು ಒಂದು ರೀತಿಯಲ್ಲಿ ನಾಡಿನ ಮಕ್ಕಳ ಭವಿಷ್ಯದ ದೃಷ್ಟಿಗೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024ರಿಂದ 29ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಜಯಪ್ಪ ಆಯ್ಕೆ. ಮೈಸೂರು ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024ರಿಂದ 2029ರ ಕಾರ್ಯಕಾರಿ ಸಮಿತಿಯ ಚುನಾವಣೆಯಲ್ಲಿ ಜಯಪ್ಪ ಅವರು ಜಯಶೀಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಗೌರವಾನ್ವಿತ ಅಧಿಕಾರಿ ವರ್ಗದವರು, ಅಧೀಕ್ಷಕರುಗಳು ಹಾಗೂ ಕಾರ್ಯನಿರತ ಹಾಗೂ ತಪಾಸಕರುಗಳು ಹಾಗೂ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಲಿಪಿಕಾ ನೌಕರರು, ಹಿರಿಯ ಮತ್ತು ಕಿರಿಯ ಭೂಮಾಪಕ ಮಿತ್ರರಿಗೂ ಈ ಮಾಧ್ಯಮದ ಮೂಲಕ ಅನಂತಾನಂತ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಭಾವನಾ ಟಿವಿಗಾಗಿ ಸದಾನಂದ ಕನ್ನೆಗಾಲ, ಗುಂಡ್ಲುಪೇಟೆ. ಕೊನೆಯ ಕಾರ್ತಿಕ ಸೋಮವಾರದ ಅಂಗವಾಗಿ ಹಂಗಳ ಗ್ರಾಮದ ದೊಡ್ಡ ಕೆರೆಯ ಬಳಿ ಇರುವ ನಂಜೇಗೌಡರಹಟ್ಟಿಯ ನೆಲಬಾವಿಯನ್ನು ನಂಜೇಗೌಡರಹಟ್ಟಿ ಹಾಗೂ ಹಿಂದ್ಲಟ್ಟಿ ಕುಟುಂಬ ವರ್ಗದವರು ಸೇರಿ ಶ್ರಮದಾನ ಮಾಡುವುದರ ಮೂಲಕ ಬಾವಿಯ ಸುತ್ತ ಇದ್ದ ದೊಡ್ಡ ಗಿಡಗಂಟಿಗಳನ್ನು ತೆಗೆದುಹಾಕಿ ಬಾವಿಯ ಒಳಗೆ ಇದ್ದ ಕಸಕಡ್ಡಿಯನ್ನು ಹೊರಹಾಕಿ ಕೆರೆಯ ಬಳಿಯೇ ಇರುವ ಮಹದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಸುಣ್ಣ ಬಣ್ಣವನ್ನು ತುಂಬಿ ಕಾರ್ತಿಕ ಸೋಮವಾರ ಆಗಿರುವುದರಿಂದ ದೇವಸ್ಥಾನ ಹಾಗೂ ಸ್ವಚ್ಛ ಮಾಡಿದ ಬಾವಿಯ ಬಳಿ ದೀಪವನ್ನು ಹಚ್ಚಿ ಹಬ್ಬವನ್ನು ಆಚರಿಸಿದರು. ಹಂಗಳ ಗ್ರಾಮದಲ್ಲಿ ನೀರಿಗೆ ತುಂಬಾ ತೊಂದರೆ ಇದ್ದ ಕಾಲದಿಂದಲೂ ಈ ನೆಲಬಾವಿಗಳು ಗ್ರಾಮಸ್ಥರಿಗೆ ಆಸರೆಯಾಗಿದ್ದವು. ಎತ್ತಿನ ಗಾಡಿಯ ಪಿಪಾಯಿ ಮೂಲಕ, ಸೈಕಲ್ ಮೂಲಕ ಮಹಿಳೆಯರು 2 ಬಿಂದಿಗೆಗಳನ್ನು ಹೊತ್ತು ತಮ್ಮ ತಮ್ಮ ಮನೆಗಳಿಗೆ ನೀರನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಈಗಲೂ ಕೆರೆಯ ಸುತ್ತಮುತ್ತ ಸುಮಾರು 7ರಿಂದ 8 ನೆಲಬಾವಿಗಳಿದ್ದು, ಕೆರೆಯು ತುಂಬಿರುವ ಕಾರಣ ಎಲ್ಲಾ ನೆಲಬಾವಿಗಳಲ್ಲೂ
ಕೇವಲ 4-5 ಅಡಿ ಅಂತರದಲ್ಲೇ ಮೇಲ್ಭಾಗದಲ್ಲಿ ನೀರಿದೆ. ಸುಮಾರು 20 ವರ್ಷಗಳ ಹಿಂದೆ ಗ್ರಾಮಸ್ಥರೆಲ್ಲರೂ ಇದೇ ನೆಲಬಾವಿಯ ನೀರನ್ನು ಪ್ರತಿ ಮನೆಯಲ್ಲೂ ತಂದು ಮನೆಯ ಅಡಿಗೆ ಕೆಲಸ ಹಾಗೂ ಕುಡಿಯಲು ಉಪಯೋಗಿಸುತ್ತಿದ್ದರು. ಕಾಲಕ್ರಮೇಣ ಎಲ್ಲಾ ಮನೆಗಳಲ್ಲೂ ನಲ್ಲಿ ನೀರಿನ ಜೊತೆಗೆ ಆಧುನಿಕತೆಗೆ ಜನತೆ ಹೊಂದಿಕೊಂಡ ನಂತರ ಈ ನೆಲಬಾವಿಗಳನ್ನು ಉಪಯೋಗಿಸುವ ಪ್ರಮಾಣ ಕಡಿಮೆಯಾಗಿದೆ. ಹಾಗಾಗಿ ಇಂದಿನ ನೆಲಬಾವಿಗಳು ಪಾಳು ಬಿದ್ದ ಕೊಂಪೆಯಾಗುತ್ತಿವೆ. ಮುಂದಿನ ಪೀಳಿಗೆಯವರಿಗೂ ಈ ನೆಲಬಾವಿಗಳನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡಲು ಕೆರೆ ತುಂಬಿದ ಸಂದರ್ಭಗಳಲ್ಲಿ ಕಾಲಕಾಲಕ್ಕೆ ಸ್ವಚ್ಛತೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಸ್ವಚ್ಛತಾ ಕಾರ್ಯದಲ್ಲಿ ಪ್ರಣಯ್, ಮಹಾದೇವಪ್ಪ HM, ನಂದೀಶ್ HM, ಸಚಿನ್, ಪ್ರಕಾಶ್, ವಿಜಯ್, ಆಕಾಶ್, ಚಂದನ್, ಕರಿಬಸಪ್ಪ, ಮನು, ಪರಮೇಶ್ವರಪ್ಪ, ವಿನಯ್ ಹಾಗೂ ಇತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.